ಸ್ನೇಹಿತರೆ, ಒಂದು ವೇಳೆ ನೀವು 7 ಲಕ್ಷದ ಬಜೆಟ್ ಆಸುಪಾಸಿನಲ್ಲಿ ಒಂದು ಹೊಸ ಕಾರ್ ಖರೀದಿಸುವ ಪ್ಲಾನ್ ಮಾಡುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ಏಕೆಂದರೆ ಈ ಬಜೆಟ್ನಲ್ಲಿ ಮಾಡುವ ಒಂದು ಸಣ್ಣ ತಪ್ಪಿನಿಂದ ಪಶ್ಚಾತ್ತಾಪದ ಜೊತೆಗೆ ಇಎಂಐ ನೋಡಿ ಅಳುವುದೇ ಹೆಚ್ಚಾಗಿರುತ್ತದೆ. ಅದಕ್ಕಾಗಿಯೇ ಕನ್ನಡ ಮೋಟಾರ್ ಝೋನ್ ಕರೆಂಟ್ ಇಂಡಿಯನ್ ಮಾರ್ಕೆಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಪರ್ ರಿಸರ್ಚ್ ಮತ್ತು ರಿಯಲ್ ವರ್ಲ್ಡ್ ಅನಾಲಿಸಿಸ್ ಮಾಡಿದ ನಂತರ 30 ಕಾರ್ಸ್ ಪೈಕಿ ಕೇವಲ 10 ಬೆಸ್ಟ್ ಕಾರ್ಸ್ ಶಾರ್ಟ್ ಲಿಸ್ಟ್ ಮಾಡಿದೆ. ನಾವೀಗ ಕ್ಲಿಯರ್ ಮಾಡುವುದೇನೆಂದರೆ, ಈ 10 ಕಾರ್ಸ್ ಕೆಟ್ಟದ್ದಂತೂ ಖಂಡಿತ ಅಲ್ಲ. ಆದರೆ ಪ್ರತಿ ಕಾರ್ ಪ್ರತಿ ಬೈಯರ್ಗೆ ಪರ್ಫೆಕ್ಟ್ ಆಗಿರಬೇಕು ಎನ್ನುವ ನಿಯಮವೇನೂ ಇಲ್ಲ. ಇದೇ ಕನ್ಫ್ಯೂಷನ್ ದೂರ ಮಾಡಲು ನಾವು ರ್ಯಾಂಕ್ 10ರಿಂದ ರ್ಯಾಂಕ್ 1ರವರೆಗೆ ಒಂದು ಪ್ರಾಪರ್ ಲಿಸ್ಟ್ ತಯಾರು ಮಾಡಿದ್ದೇವೆ. ಇಲ್ಲಿ ರ್ಯಾಂಕ್ 10ರಲ್ಲಿರುವ ಕಾರ್ ನನ್ನ ಕಡೆಯಿಂದ ಲೀಸ್ಟ್ ರೆಕಮೆಂಡೆಡ್ ಮತ್ತು ರ್ಯಾಂಕ್ 1ರಲ್ಲಿರುವುದು ಹೈಯೆಸ್ಟ್ ರೆಕಮೆಂಡೆಡ್. ಮತ್ತೊಂದು ಸಣ್ಣ ವಾರ್ನಿಂಗ್, ನಂಬರ್ 2 ಮತ್ತು ನಂಬರ್ 3 ಕಾರ್ಗಳನ್ನು ಅಪ್ಪಿತಪ್ಪಿಯೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಏಕೆಂದರೆ ಹೆಚ್ಚಿನ ಜನರು ಇಲ್ಲೇ ತಪ್ಪು ಮಾಡುತ್ತಾರೆ ಮತ್ತು ಆಮೇಲೆ ಈ ವಿಡಿಯೋ ಪೂರ್ತಿ ನೋಡಬೇಕಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಾರೆ. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಈ ಇನ್ಫಾರ್ಮೇಟಿವ್ ವಿಡಿಯೋ ಆರಂಭಿಸೋಣ. ಲಿಸ್ಟ್ನಲ್ಲಿ ನಂಬರ್ 10ರಲ್ಲಿ ಬರುವುದು ಟಾಟಾದ ಟಿಯಾಗೋ. ಇದು ಒಂದು ಎಂಟ್ರಿ ಲೆವೆಲ್ ಹ್ಯಾಚ್ಬ್ಯಾಕ್ ಕಾರ್ ಆಗಿದೆ. ಇದು ಯಾವ ರೀತಿಯ ಬಯರ್ಸ್ಗಳಿಗಾಗಿ ಮಾಡಲ್ಪಟ್ಟಿದೆ ಅಂದರೆ, ಯಾರು ಲಿಮಿಟೆಡ್ ಬಜೆಟ್ನಲ್ಲಿ ಸ್ಟ್ರಾಂಗ್ ಬಿಲ್ಡ್, ಸೇಫ್ಟಿ ಮತ್ತು ಟ್ರಸ್ಟೆಡ್ ಬ್ರ್ಯಾಂಡ್ ಬಯಸುತ್ತಾರೋ ಅವರಿಗಾಗಿ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ, ಟಾಟಾ ಟಿಯಾಗೋದ ಪ್ರೈಸ್ 4,57,000ದಿಂದ ಸ್ಟಾರ್ಟ್ ಆಗಿ 7,82,000 ಎಕ್ಸ್ ಶೋರೂಮ್ವರೆಗೆ ಹೋಗುತ್ತದೆ. ಈಗ 7 ಲಕ್ಷದ ಬಜೆಟ್ ಲೆಕ್ಕದಲ್ಲಿ ನಾವು ನಿಮಗೆ ಟಿಯಾಗೋದ XZ ವೇರಿಯಂಟ್ ರೆಕಮೆಂಡ್ ಮಾಡುತ್ತೇವೆ. ಏಕೆಂದರೆ ಈ ವೇರಿಯಂಟ್ ಪ್ರೈಸ್ ಮತ್ತು ಫೀಚರ್ಸ್ಗಳ ಅತ್ಯಂತ ಬ್ಯಾಲೆನ್ಸ್ಡ್ ಕಾಂಬಿನೇಷನ್ ಆಫರ್ ಮಾಡುತ್ತದೆ. ನೀವು ಒಂದು ವೇಳೆ ಟಿಯಾಗೋದ XZ ವೇರಿಯಂಟ್ ತಗೊಂಡ್ರೆ ಫೀಚರ್ಸ್ ಹೆಸರಿನಲ್ಲಿ ನಿಮಗೆ ಸಾಕಷ್ಟು ಕೆಲಸಕ್ಕೆ ಬರುವ ಮತ್ತು ಪ್ರಾಕ್ಟಿಕಲ್ ಫೀಚರ್ಸ್ ಸಿಗ್ತವೆ. ಉದಾಹರಣೆಗೆ ಡ್ಯುಯಲ್ ಇಯರ್ ಬ್ಯಾಗ್ಸ್, ಆಲ್ 4 ಪವರ್ ವಿಂಡೋಸ್, ಹೈಟ್ ಅಡ್ಜಸ್ಟೇಬಲ್ ಡ್ರೈವರ್ ಸೀಟ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತು ಓವರ್ ಒಂದು ಪ್ರಾಪರ್ ಫ್ಯಾಮಿಲಿ ಫ್ರೆಂಡ್ಲಿ ಸೆಟಪ್. ಇನ್ನೂ ಸ್ವಲ್ಪ ಬಜೆಟ್ ಸ್ಟ್ರೆಚ್ ಮಾಡಿ ನೀವು ಟಿಯಾಗೋದ XZ ಪ್ಲಸ್ ವೇರಿಯಂಟ್ ಚೂಸ್ ಮಾಡಿದ್ರೆ ಇಲ್ಲಿ ಫೀಚರ್ಸ್ ಗೇಮ್ ಇನ್ನೂ ಸ್ಟ್ರಾಂಗ್ ಆಗುತ್ತದೆ. ಇದರಲ್ಲಿ ನಿಮಗೆ 10.25 ಇಂಚ್ ಫ್ಲೋಟಿಂಗ್ ಟಚ್ ಸ್ಕ್ರೀನ್ ವಿತ್ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ ಪ್ಲೇ, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, LED ಹೆಡ್ಲ್ಯಾಂಪ್ಸ್ ವಿತ್ LED DRLs ನಂತಹ ಫೀಚರ್ಸ್ ಸಿಗ್ತವೆ. ಇವು ಈ ಸೆಗ್ಮೆಂಟ್ನಲ್ಲಿ ಪ್ರೀಮಿಯಂ ಫೀಲ್ ನೀಡುತ್ತವೆ. ಈಗ ಇಂಜಿನ್ ವಿಷಯಕ್ಕೆ ಬರೋಣ. ಈ ಸೆಗ್ಮೆಂಟ್ನಲ್ಲಿ ಹೆಚ್ಚಿನ ಬ್ರ್ಯಾಂಡ್ಸ್ 3 ಸಿಲಿಂಡರ್ ಮತ್ತು ಅರೌಂಡ್ 10,000 cc ಇಂಜಿನ್ ಆಫರ್ ಮಾಡುತ್ತವೆ. ಅವು ಕೇವಲ 66 PS ಪವರ್ ಮಾತ್ರ ಜನರೇಟ್ ಮಾಡುತ್ತವೆ. ಆದರೆ ಟಾಟಾ ಟಿಯಾಗೋ ನಿಮಗೆ 3 ಸಿಲಿಂಡರ್ನ 1200 cc ರೆವೋಟ್ರಾನ್ ಪೆಟ್ರೋಲ್ ಇಂಜಿನ್ ನೀಡುತ್ತದೆ. ಇದು 84 bhp ಪವರ್ ಮತ್ತು 113 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡುತ್ತದೆ. ಸರಳ ಭಾಷೆಯಲ್ಲಿ ಹೇಳಬೇಕೆಂದ್ರೆ, ಸಿಟಿ ಡ್ರೈವಿಂಗ್ನಲ್ಲಿ ಟಿಯಾಗೋ ಹೆಚ್ಚು ಕಾನ್ಫಿಡೆಂಟ್ ಆಗಿ ಕಾಣುತ್ತದೆ. ಆದರೆ ಹೈವೇ ಮೇಲೆ ಇದನ್ನು ಸ್ಪೋರ್ಟ್ಸ್ ಕಾರ್ ಅಂದುಕೊಳ್ಳುವ ತಪ್ಪು ಮಾಡಬಾರದು. ಮೈಲೇಜ್ ಬಗ್ಗೆ ಹೇಳುವುದಾದರೆ, ಕಂಪನಿ 19 ಕಿಲೋಮೀಟರ್ ಪ್ರತಿ ಲೀಟರ್ ಕ್ಲೈಮ್ ಮಾಡುತ್ತದೆ. ಆದರೆ ರಿಯಲ್ ವರ್ಲ್ಡ್ ಸಿಟಿ ಕಂಡೀಷನ್ಸ್ನಲ್ಲಿ ಟಿಯಾಗೋ ಹೆಚ್ಚಾಗಿ ಆವರೇಜ್ ಮೈಲೇಜ್ ಝೋನ್ನಲ್ಲೇ ಇರುತ್ತದೆ. ಅಂದರೆ ನಿಮ್ಮ ಫೋಕಸ್ ಕೇವಲ ಮೈಲೇಜ್ ನಂಬರ್ಸ್ ಮೇಲಿದ್ರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಬೇಕು. ಬೂಟ್ ಸ್ಪೇಸ್ 242 ಲೀಟರ್ ಸಿಗುತ್ತದೆ. ಇದು ಡೈಲಿ ಯೂಸೇಜ್ಗೆ ಸಾಕು ಮತ್ತು 170 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಇಂಡಿಯನ್ ರೋಡ್ಸ್ಗೆ ಡೀಸೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಸೇಫ್ಟಿ ವಿಷಯದಲ್ಲಿ ಟಾಟಾ ಟಿಯಾಗೋ ತನ್ನದೇ ಆದ ಗುರುತು ಹೊಂದಿದೆ. ಏಕೆಂದರೆ ಇದು ಎಂಟ್ರಿ ಲೆವೆಲ್ ಹ್ಯಾಚ್ಬ್ಯಾಕ್ ಕ್ಯಾಟಗರಿಯ ಕಾರ್ಸ್ಗಳಲ್ಲಿ ಒಂದಾಗಿದ್ದರೂ ಇದು 4 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಆಫರ್ ಮಾಡುತ್ತದೆ. ನೆಗೆಟಿವ್ಸ್ ಬಗ್ಗೆ ಹೇಳುವುದಾದರೆ, ಮೈಲೇಜ್ ಆವರೇಜ್ ಆಗಿದೆ, ರೀಸೇಲ್ ವ್ಯಾಲ್ಯೂ ಮಾರುತಿಗೆ ಹೋಲಿಸಿದರೆ ಕಡಿಮೆ ಸಿಗುತ್ತದೆ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಪ್ರತಿ ಸಿಟಿಯಲ್ಲೂ ಒಂದೇ ತರ ಇರುವುದಿಲ್ಲ. ಇದೇ ಕಾರಣಕ್ಕೆ ನಾವು ಟಾಟಾ ಟಿಯಾಗೋವನ್ನು ರ್ಯಾಂಕ್ 10ನಲ್ಲಿ ಇಟ್ಟಿದ್ದೇವೆ. ಈ ಕಾರ್ ಕೆಟ್ಟದ್ದಲ್ಲ, ಆದರೆ ನಿಮ್ಮ ಪ್ರಿಯಾರಿಟಿ ಮೈಲೇಜ್ ಮತ್ತು ರೀಸೇಲ್ ಆಗಿದ್ರೆ ಮುಂದೆ ಬರುವ ಕಾರ್ಸ್ ನಿಮಗೆ ಹೆಚ್ಚು ಪೈಸಾ ವಸೂಲು ಅನಿಸಬಹುದು. ಲಿಸ್ಟ್ನಲ್ಲಿ ನಂಬರ್ 9ಕ್ಕೆ ಬರುವುದು ಹ್ಯುಂಡೈನ ಗ್ರ್ಯಾಂಡ್ i10 ನಿಯಾಸ್. ಇದು ಒಂದು ಪ್ರೀಮಿಯಂ ಫೀಲ್ ಹ್ಯಾಚ್ಬ್ಯಾಕ್ ಕಾರ್ ಆಗಿದೆ. ಇದು ಯಾವ ಬೈಯರ್ಸ್ ಅನ್ನು ಅಟ್ರಾಕ್ಟ್ ಮಾಡುತ್ತದೆ ಎಂದರೆ, ಯಾರು ಸ್ಮೂತ್ ಡ್ರೈವ್, ಕಂಫರ್ಟ್ ಮತ್ತು ಹ್ಯುಂಡೈನ ರಿಲಯಬಿಲಿಟಿ ಬಯಸುವರನ್ನು. ಪ್ರೈಸ್ ವಿಷಯಕ್ಕೆ ಬಂದರೆ, ಹ್ಯುಂಡೈ ಗ್ರ್ಯಾಂಡ್ i10 ನಿಯಾಸ್ನ ಪ್ರೈಸ್ 5,55,000ದಿಂದ ಸ್ಟಾರ್ಟ್ ಆಗಿ 7,92,000 ಎಕ್ಸ್ ಶೋರೂಮ್ವರೆಗೆ ಹೋಗುತ್ತದೆ. ಈಗ 7 ಲಕ್ಷದ ಬಜೆಟ್ ಲೆಕ್ಕದಲ್ಲಿ ನಾವು ನಿಮಗೆ ನಿಯಾಸ್ನ ಸ್ಪೋರ್ಟ್ಸ್ ವೇರಿಯಂಟ್ ರೆಕಮೆಂಡ್ ಮಾಡುತ್ತೇವೆ. ಏಕೆಂದರೆ ಈ ವೇರಿಯಂಟ್ ಪ್ರೈಸ್ ಮತ್ತು ಫೀಚರ್ಸ್ಗಳ ಬೆಸ್ಟ್ ಬ್ಯಾಲೆನ್ಸ್ ಆಫರ್ ಮಾಡುತ್ತದೆ. ನೀವು ಒಂದು ವೇಳೆ ಸ್ಪೋರ್ಟ್ಸ್ ವೇರಿಯಂಟ್ ಚೂಸ್ ಮಾಡಿದರೆ ಫೀಚರ್ಸ್ ವಿಷಯದಲ್ಲಿ ಇಲ್ಲಿ ಒಂದು ಸಾಕಷ್ಟು ಸ್ಟ್ರಾಂಗ್ ಪ್ಯಾಕೇಜ್ ಸಿಗುತ್ತದೆ. ಈ ವೇರಿಯಂಟ್ನಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್, ESC, HAC, VSM, cruise control, 2-inch touchscreen system with wireless Apple CarPlay and Android Auto, rear AC vents, all 4 power windows,
ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ORVM, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟರ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಶಾರ್ಕ್ ಫಿನ್ ಆಂಟನಾ, ಅಡ್ಜಸ್ಟಬಲ್ ರಿಯರ್ ಹೆಡ್ ರೆಸ್ಟ್ಸ್ ಮತ್ತು ವೈರ್ಲೆಸ್ ಚಾರ್ಜರ್ನಂತಹ ಫೀಚರ್ಸ್ ಸಿಗುತ್ತವೆ. ಅಂದರೆ ಕಂಫರ್ಟ್ ಮತ್ತು ಕನ್ವೀನಿಯನ್ಸ್ ಎರಡೂ ಕಡೆಯಿಂದ ಈ ಕಾರ್ ಸಾಕಷ್ಟು ವೆಲ್ ಲೋಡೆಡ್ ಅನಿಸುತ್ತದೆ. ಇಂಜಿನ್ ಬಗ್ಗೆ ಹೇಳುವುದಾದರೆ ಹ್ಯುಂಡೈ ಗ್ರ್ಯಾಂಡ್ i10 ನಿಯಾಸ್ನಲ್ಲಿ 4 ಸಿಲಿಂಡರ್ ಇರುವ 1800 cc ಕ್ಯಾಪಾ ಪೆಟ್ರೋಲ್ ಇಂಜಿನ್ ಬರುತ್ತದೆ. ಇದು 83 bhp ಪವರ್ ಮತ್ತು 114 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡುತ್ತದೆ. 4 ಸಿಲಿಂಡರ್ ಇಂಜಿನ್ ಆಗಿರುವುದರಿಂದ ನಿಯಾಸ್ನ ರಿಫೈನ್ಮೆಂಟ್ ಲೆವೆಲ್ ಸಾಕಷ್ಟು ಸ್ಮೂತ್ ಅನಿಸುತ್ತದೆ ಮತ್ತು ಸಿಟಿ ಟ್ರಾಫಿಕ್ನಲ್ಲಿ ಹೆಚ್ಚಿನ ನಾಯ್ಸ್ ಮತ್ತು ವೈಬ್ರೇಷನ್ ಇಲ್ಲದೆ ಈ ಕಾರ್ ಶಾಂತವಾಗಿ ಚಲಿಸುತ್ತದೆ. ಅಂದರೆ ಹ್ಯುಂಡೈನ ಆ ಸ್ಮೂತ್ನೆಸ್ ಕ್ಲಿಯರ್ಲಿ ಫೀಲ್ ಆಗುತ್ತದೆ. ಮೈಲೇಜ್ ವಿಷಯಕ್ಕೆ ಬಂದರೆ ಕಂಪನಿ 18 ಕಿಲೋಮೀಟರ್ ಪ್ರತಿ ಲೀಟರ್ ಮೈಲೇಜ್ ಕ್ಲೇಮ್ ಮಾಡುತ್ತದೆ. ಇದು ರಿಯಲ್ ವರ್ಲ್ಡ್ ಕಂಡೀಷನ್ಸ್ನಲ್ಲಿ ಹೆಚ್ಚಾಗಿ ಆವರೇಜ್ ರೇಂಜ್ನಲ್ಲೇ ಇರುತ್ತದೆ. ಬೂಟ್ ಸ್ಪೇಸ್ 260 ಲೀಟರ್ ಸಿಗುತ್ತದೆ. ಇದು ಡೈಲಿ ಫ್ಯಾಮಿಲಿ ಯೂಸ್ಗಾಗಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿದೆ. ಇದರ 170 ಗ್ರೌಂಡ್ ಕ್ಲಿಯರೆನ್ಸ್ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಡೀಸೆಂಟ್ ಎಂದು ಪರಿಗಣಿಸಲಾಗುತ್ತದೆ. ಸೇಫ್ಟಿ ವಿಷಯದಲ್ಲಿ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಸಿಗುತ್ತದೆ. ಏಕೆಂದರೆ ಹ್ಯುಂಡೈ ಗ್ರ್ಯಾಂಡ್ i10 ನಿಯಾಸ್ಗೆ ಕೇವಲ 2 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಸಿಕ್ಕಿದೆ. ನೆಗೆಟಿವ್ಸ್ನಲ್ಲಿ ಪುವರ್ ಸ್ಟೆಬಿಲಿಟಿ, ವೇಗ್ ಸ್ಟಿಯರಿಂಗ್ ಫೀಲ್ ಮತ್ತು ಸ್ಪೀಡ್ ಬ್ರೇಕರ್ಸ್ ಮೇಲೆ ಸ್ವಲ್ಪ ಬೌನ್ಸಿ ರೈಡ್ ಕೂಡ ಸೇರಿದೆ. ಇದು ಹೈವೇ ಡ್ರೈವಿಂಗ್ನಲ್ಲಿ ಕಾನ್ಫಿಡೆನ್ಸ್ ಅನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ಇದೇ ಕಾರಣಕ್ಕೆ ನಾವು ಹ್ಯುಂಡೈ ಗ್ರ್ಯಾಂಡ್ i10 ನಿಯಾಸ್ ಅನ್ನು ರ್ಯಾಂಕ್ 9ನಲ್ಲಿ ಇಟ್ಟಿದ್ದೇವೆ. ಈ ಕಾರ್ ಕಂಫರ್ಟ್, ಫೀಚರ್ಸ್ ಮತ್ತು ಸ್ಮೂತ್ನೆಸ್ನಲ್ಲಿ ಸ್ಟ್ರಾಂಗ್ ಆಗಿದೆ. ಆದರೆ ಸೇಫ್ಟಿ ಮತ್ತು ಓವರಾಲ್ ಸ್ಟೆಬಿಲಿಟಿ ವಿಷಯದಲ್ಲಿ ಮುಂದೆ ಬರುವ ಕಾರ್ಸ್ ಇದಕ್ಕಿಂತ ಉತ್ತಮ ಆಪ್ಷನ್ ಆಗಿ ಹೊರಹೊಮ್ಮುತ್ತವೆ. ಲಿಸ್ಟ್ನಲ್ಲಿ ನಂಬರ್ 8ರಲ್ಲಿ ಬರುವುದು ಮಾರುತಿಯ ಸ್ವಿಫ್ಟ್. ಇದು ಇಂಡಿಯನ್ ಮಾರ್ಕೆಟ್ನ ಒಂದು ಪಾಪ್ಯುಲರ್ ಮತ್ತು ಸ್ಪೋರ್ಟಿ ಹ್ಯಾಚ್ಬ್ಯಾಕ್ ಕಾರ್ ಆಗಿದೆ. ಇದು ಯಾವ ಬಯರ್ಸ್ಗಳಿಗೆ ಇಷ್ಟವಾಗುತ್ತದೆ ಎಂದರೆ ಯಾರು ಮೈಲೇಜ್, ಈಸಿ ಡ್ರೈವಿಂಗ್ ಮತ್ತು ಮಾರುತಿಯ ಆಫ್ಟರ್ ಸೇಲ್ ಸರ್ವಿಸ್ಗೆ ಆದ್ಯತೆ ನೀಡುತ್ತಾರೋ ಅವರು. ಇದರ ಪ್ರೈಸ್ 5,79,000ದಿಂದ ಸ್ಟಾರ್ಟ್ ಆಗಿ 8,80,000 ಎಕ್ಸ್ ಶೋರೂಮ್ವರೆಗೆ ಹೋಗುತ್ತದೆ. ಈಗ 7 ಲಕ್ಷದ ಬಜೆಟ್ ಲೆಕ್ಕದಲ್ಲಿ ನಾವು ನಿಮಗೆ ಸ್ವಿಫ್ಟ್ನ VXI ಆಪ್ಷನಲ್ ವೇರಿಯಂಟ್ ರೆಕಮೆಂಡ್ ಮಾಡುತ್ತೇವೆ. ಏಕೆಂದರೆ ಈ ವೇರಿಯಂಟ್ ಫೀಚರ್ಸ್ ಮತ್ತು ಪ್ರೈಸ್ ನಡುವೆ ಅತ್ಯಂತ ಪ್ರಾಕ್ಟಿಕಲ್ ಬ್ಯಾಲೆನ್ಸ್ ಆಫರ್ ಮಾಡುತ್ತದೆ. ನೀವು ಒಂದು ವೇಳೆ ಸ್ವಿಫ್ಟ್ನ VXI ಆಪ್ಷನಲ್ ವೇರಿಯಂಟ್ ತಗೊಂಡ್ರೆ ಫೀಚರ್ಸ್ ವಿಷಯದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಸಿಗುತ್ತದೆ. ಈ ವೇರಿಯಂಟ್ನಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್, ESP, 7-ಇಂಚ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ವಿತ್ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ORVM, ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್ ವಿತ್ ಸ್ಮಾರ್ಟ್ ಎಂಟ್ರಿ ಕೀ ಮತ್ತು ಹಿಲ್ ಹೋಲ್ಡ್ ಅಸಿಸ್ಟ್ನಂತಹ ಫೀಚರ್ ಸಿಗುತ್ತವೆ. ಅಂದರೆ ಡೈಲಿ ಸಿಟಿ ಡ್ರೈವಿಂಗ್ ಇರಲಿ ಅಥವಾ ಆಫೀಸ್ ಕಮ್ಯೂಟ್, ಫೀಚರ್ಸ್ ಲೆವೆಲ್ನಲ್ಲಿ ಸ್ವಿಫ್ಟ್ ನಿಮ್ಮನ್ನು ಡಿಸಪಾಯಿಂಟ್ ಮಾಡುವುದಿಲ್ಲ. ಎಂಜಿನ್ ಬಗ್ಗೆ ಹೇಳುವುದಾದರೆ ಮಾರುತಿ ಸ್ವಿಫ್ಟ್ನಲ್ಲಿ 3 ಸಿಲಿಂಡರ್ ಇರುವ 1200 ಸಿಸಿಯ K ಸೀರೀಸ್ ಪೆಟ್ರೋಲ್ ಇಂಜಿನ ಬರುತ್ತದೆ. ಇದು 80 bhp ಪವರ್ ಮತ್ತು 112 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡುತ್ತದೆ. ಪರ್ಫಾರ್ಮೆನ್ಸ್ ಬಹಳ ಅಗ್ರೆಸಿವ್ ಆಗಿಲ್ಲ, ಆದರೆ ಇಂಜಿನ್ ರೆಸ್ಪಾನ್ಸ್ ಸ್ಮೂತ್ ಮತ್ತು ರಿಫೈನ್ಡ್ ಅನಿಸುತ್ತದೆ, ಮುಖ್ಯವಾಗಿ ಸಿಟಿ ಟ್ರಾಫಿಕ್ನಲ್ಲಿ. ಹಾಗಾಗಿ ಯಾರು ರಿಲ್ಯಾಕ್ಸ್ಡ್ ಮತ್ತು ಹ್ಯಾಸಲ್ ಫ್ರೀ ಡ್ರೈವಿಂಗ್ ಬಯಸುತ್ತಾರೋ ಅವರಿಗಾಗಿ ಈ ಕಾರ್ ಪರ್ಫೆಕ್ಟ್ ಆಗಿದೆ. ಮೈಲೇಜ್ ಇಲ್ಲಿ ಸ್ವಿಫ್ಟ್ನ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಕಂಪನಿ 24 ಕಿಲೋಮೀಟರ್ ಪ್ರತಿ ಲೀಟರ್ ಮೈಲೇಜ್ ಕ್ಲೇಮ್ ಮಾಡುತ್ತದೆ ಮತ್ತು ರಿಯಲ್ ವರ್ಲ್ಡ್ ಕಂಡೀಷನ್ಸ್ನಲ್ಲೂ ಸಹ ಸ್ವಿಫ್ಟ್ನ ಮೈಲೇಜ್ ಈ ಫಿಗರ್ಗೆ ಬಹಳ ಹತ್ತಿರವಿರುವ ರಿಸಲ್ಟ್ ನೀಡುತ್ತದೆ. ಇದೇ ಕಾರಣಕ್ಕೆ ಈ ಕಾರ್ ಪೆಟ್ರೋಲ್ ಖರ್ಚನ್ನು ಕಂಟ್ರೋಲ್ನಲ್ಲಿ ಇಡುತ್ತದೆ. ಬೂಟ್ ಸ್ಪೇಸ್ 265 ಲೀಟರ್ ಸಿಗುತ್ತದೆ. ಇದು ಹ್ಯಾಚ್ಬ್ಯಾಕ್ ಕ್ಯಾಟಗರಿಯಲ್ಲಿ ಡೀಸೆಂಟ್ ಆಗಿದೆ. ಆದರೆ 163 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಲೋ ಸೈಡ್ನಲ್ಲಿ ಬರುತ್ತದೆ. ಇದರಿಂದ ದೊಡ್ಡ ಸ್ಪೀಡ್ ಬ್ರೇಕರ್ಸ್ ಮೇಲೆ ಸ್ವಲ್ಪ ನಿಧಾನತೆ ಇರಬೇಕಾಗುತ್ತದೆ. ಸೇಫ್ಟಿ ವಿಷಯದಲ್ಲಿ ಸ್ವಿಫ್ಟ್ಗೆ 3 ಸ್ಟಾರ್ ಆಸ್ಟ್ರೇಲಿಯನ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಸಿಕ್ಕಿದೆ. ಇದು ಪೇಪರ್ ಮೇಲೆ ಸರಿಯಾಗಿ ಕಾಣುತ್ತದೆ, ಆದರೆ ಇಂಡಿಯನ್ ಸ್ಪೆಕ್ ಬಗ್ಗೆ ಬೈಯರ್ಸ್ ಮನಸ್ಸಿನಲ್ಲಿ ಸ್ವಲ್ಪ ಕನ್ಸರ್ನ್ ಇದ್ದೇ ಇರುತ್ತದೆ. ನೆಗೆಟಿವ್ಸ್ ಬಗ್ಗೆ ಹೇಳುವುದಾದರೆ ಲೋ ಗ್ರೌಂಡ್ ಕ್ಲಿಯರೆನ್ಸ್, ಇಂಟೀರಿಯರ್ ಕ್ವಾಲಿಟಿಯ ಆವರೇಜ್ ಫೀಲ್ ಮತ್ತು ಇಂಡಿಯನ್ ವರ್ಷನ್ನ ಸೇಫ್ಟಿ ಬಗ್ಗೆ ಇರುವ ಪ್ರಶ್ನೆಗಳು ಸ್ವಿಫ್ಟ್ ಅನ್ನು ಸ್ವಲ್ಪ ಹಿಂದೆ ಎಳೆಯುತ್ತವೆ. ಇದೇ ಕಾರಣಕ್ಕೆ ಮಾರುತಿ ಸ್ವಿಫ್ಟ್ ಅನ್ನು ನಾವು ರ್ಯಾಂಕ್ 8ರಲ್ಲಿ ಇಟ್ಟಿದ್ದೇವೆ. ಈ ಕಾರ್ ಮೈಲೇಜ್, ಬ್ರ್ಯಾಂಡ್ ವ್ಯಾಲ್ಯೂ ಮತ್ತು ಈಸಿ ಓನರ್ಶಿಪ್ ವಿಷಯದಲ್ಲಿ ಸ್ಟ್ರಾಂಗ್ ಆಗಿದೆ. ಆದರೆ ಬಿಲ್ಡ್ ಕ್ವಾಲಿಟಿ ಮತ್ತು ಸೇಫ್ಟಿ ಫೀಲ್ ವಿಷಯದಲ್ಲಿ ಮುಂದೆ ಬರುವ ಕಾರ್ಸ್ ಸ್ವಲ್ಪ ಉತ್ತಮವಾದ ಓವರಾಲ್ ಪ್ಯಾಕೇಜ್ ಆಫರ್ ಮಾಡುತ್ತವೆ. ಲಿಸ್ಟ್ನಲ್ಲಿ ನಂಬರ್ 7ಗೆ ಬರುವುದು ಟಾಟಾದ ಆಲ್ಟ್ರಾಸ್. ಇದು ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ನ ಒಂದು ಸಾಲಿಡ್ ಮತ್ತು ಸೇಫ್ಟಿ ಫೋಕಸ್ಡ್ ಕಾರ್ ಆಗಿದೆ. ಇದು ಯಾವ ರೀತಿಯ ಬಯರ್ಸ್ ಅನ್ನು ಆಕರ್ಷಿಸುತ್ತದೆ ಎಂದರೆ ಯಾರು ಮೈಲೇಜ್ಗಿಂತ ಸ್ವಲ್ಪ ಹೆಚ್ಚಾಗಿ ಬಿಲ್ಡ್ ಕ್ವಾಲಿಟಿ ಮತ್ತು ಸೇಫ್ಟಿಗೆ ಪ್ರಯಾರಿಟಿ ನೀಡುತ್ತಾರೋ ಅಂತವರು. ಪ್ರೈಸ್ ವಿಷಯಕ್ಕೆ ಬಂದರೆ ಟಾಟಾ ಆಲ್ಟ್ರಾಸ್ನ ಪ್ರೈಸ್ 6,30,000ದಿಂದ ಸ್ಟಾರ್ಟ್ ಆಗಿ 11,51,000ವರೆಗೆ ಹೋಗುತ್ತದೆ.
ಈಗ 7 ಲಕ್ಷದ ಬಜೆಟ್ ಲೆಕ್ಕದಲ್ಲಿ ನಾವು ನಿಮಗೆ ಆಲ್ಟ್ರಾಸ್ನ ಪ್ಯೂರ್ ಎಸ್ ವೇರಿಯಂಟ್ ರೆಕಮೆಂಡ್ ಮಾಡುತ್ತೇವೆ. ಇದರ ಎಕ್ಸ್ ಶೋರೂಮ್ ಪ್ರೈಸ್ 7,36,000 ಆಸುಪಾಸಿನಲ್ಲಿರುತ್ತದೆ ಮತ್ತು ಈ ವೇರಿಯಂಟ್ ವ್ಯಾಲ್ಯೂ ಫಾರ್ ಮನಿ ಫೀಲ್ ನೀಡುತ್ತದೆ. ನೀವು ಒಂದು ವೇಳೆ ಆಲ್ಟ್ರಾಸ್ನ ಪ್ಯೂರ್ ಎಸ್ ವೇರಿಯಂಟ್ ಚೂಸ್ ಮಾಡಿದರೆ ಫೀಚರ್ಸ್ ವಿಷಯದಲ್ಲಿ ಇಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ವಿಷಯಗಳು ಸಿಗುತ್ತವೆ. ಈ ವೇರಿಯಂಟ್ನಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್, ಫ್ಲಶ್ ಟೈಪ್ ಡೋರ್ ಹ್ಯಾಂಡಲ್ಸ್, 90 ಡಿಗ್ರಿ ಡೋರ್ ಓಪನಿಂಗ್, 7-inch ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬೈ ಹರ್ಮನ್, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಕ್ರೂಸ್ ಕಂಟ್ರೋಲ್, ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಹೈಟ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಮತ್ತು ವಾಯ್ಸ್ ಎನೇಬಲ್ಡ್ ಎಲೆಕ್ಟ್ರಿಕ್ ಸನ್ರೂಫ್ ನಂತಹ ಫೀಚರ್ ಸಿಗುತ್ತವೆ. ಇವು ಈ ಕಾರ್ಗೆ ಪ್ರೀಮಿಯಂ ಟಚ್ ನೀಡುತ್ತವೆ. ಇಂಜಿನ್ ಬಗ್ಗೆ ಹೇಳುವುದಾದರೆ 3 ಸಿಲಿಂಡರ್ ಇರುವ 1200 ಸಿಸಿ ರೆವೋಟ್ರಾನ್ ಪೆಟ್ರೋಲ್ ಇಂಜಿನ್. ಇದು 87 ಬಿಎಚ್ಪಿ ಪವರ್ ಮತ್ತು 115 ನ್ಯೂಟನ್ ಮೀಟರ್ ಟಾರ್ಕ್ ಜನರೇಟ್ ಮಾಡುತ್ತದೆ. ಪರ್ಫಾರ್ಮೆನ್ಸ್ ಸಿಟಿ ಡ್ರೈವಿಂಗಿಗೆ ಸಫಿಷಿಯಂಟ್ ಆಗಿದೆ ಮತ್ತು ಕಾರ್ ಸ್ಟೇಬಲ್ ಫೀಲ್ ನೀಡುತ್ತದೆ. ಆದರೆ ಹೈ ಸ್ಪೀಡ್ನಲ್ಲಿ ಈ ಇಂಜಿನ್ ಸ್ವಲ್ಪ ನಾಯ್ಸ್ ಮತ್ತು ವೈಬ್ರೇಷನ್ ಕೂಡ ಫೀಲ್ ಮಾಡಿಸುತ್ತದೆ. ಅಂದ್ರೆ ಪವರ್ ಪರವಾಗಿಲ್ಲ, ಆದರೆ ರಿಫೈನ್ಮೆಂಟ್ ಪರ್ಫೆಕ್ಟ್ ಇಲ್ಲ. ಮೈಲೇಜ್ ವಿಷಯಕ್ಕೆ ಬಂದರೆ ಕಂಪನಿ 19 ಕಿಲೋಮೀಟರ್ ಪ್ರತಿ ಲೀಟರ್ ಮೈಲೇಜ್ ಕ್ಲೈಮ್ ಮಾಡುತ್ತದೆ. ಆದರೆ ರಿಯಲ್ ವರ್ಲ್ಡ್ ಕಂಡೀಷನ್ಸ್ನಲ್ಲಿ ಆಲ್ಟ್ರಾಸ್ನ ಮೈಲೇಜ್ ಹೆಚ್ಚಾಗಿ ಆವರೇಜ್ ಝೋನ್ನಲ್ಲೇ ಇರುತ್ತದೆ. ನೀವು ಒಂದು ವೇಳೆ ಮೈಲೇಜ್ ಫಸ್ಟ್ ಪ್ರಿಫರ್ ಬಯರ್ ಆಗಿದ್ದರೆ ಈ ಕಾರ್ ಬಹುಶಃ ನಿಮ್ಮ ಫಸ್ಟ್ ಚಾಯ್ಸ್ ಆಗದಿರಬಹುದು. ಬೂಟ್ ಸ್ಪೇಸ್ 345 ಲೀಟರ್ ಸಿಗುತ್ತದೆ. ಇದು ಈ ಸೆಗ್ಮೆಂಟ್ ಲೆಕ್ಕದಲ್ಲಿ ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಮತ್ತು 165 ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೇಫ್ಟಿ ವಿಷಯದಲ್ಲಿ ಟಾಟಾ ಆಲ್ಟ್ರಾಸ್ ತನ್ನ ಕ್ಲಾಸ್ನಲ್ಲಿ ಬೆಂಚ್ ಮಾರ್ಕ್ ಸೆಟ್ ಮಾಡುತ್ತದೆ, ಏಕೆಂದರೆ ಇದು 5 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಆಫರ್ ಮಾಡುವ ಆಯ್ದ ಕೆಲವು ಹ್ಯಾಚ್ಬ್ಯಾಕ್ಸ್ಗಳಲ್ಲಿ ಒಂದಾಗಿದೆ. ಉಳಿದ ಕಾರ್ಸ್ ಫೀಚರ್ಸ್ ಮತ್ತು ಮೈಲೇಜ್ಗೆ ಮಾಡುತ್ತಿರುವಾಗ ಆಲ್ಟ್ರಾಸ್ ಸೇಫ್ಟಿ ಹೆಸರಿನಲ್ಲಿ ಟಾಪರ್ ಆಗಿ ನಿಲ್ಲುತ್ತದೆ. ನೆಗೆಟಿವ್ಸ್ ಬಗ್ಗೆ ಹೇಳುವುದಾದರೆ ಮೈಲೇಜ್ ಆವರೇಜ್ ಆಗಿದೆ, ಆಫ್ಟರ್ ಸೇಲ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಎಲ್ಲಾ ಕಡೆ ಒಂದೇ ರೀತಿ ಇರುವುದಿಲ್ಲ ಮತ್ತು ಇಂಜಿನ್ನಲ್ಲಿ ಸ್ವಲ್ಪ ವೈಬ್ರೇಷನ್ ಮತ್ತು ನಾಯ್ಸ್ ಫೀಲ್ ಆಗುತ್ತದೆ. ಆದ್ದರಿಂದ ಟಾಟಾ ಆಲ್ಟ್ರಾಸ್ ಅನ್ನು ನಾವು ರ್ಯಾಂಕ್ 7ನಲ್ಲಿ ಇಟ್ಟಿದ್ದೇವೆ. ಈ ಕಾರ್ ಸೇಫ್ಟಿ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಆದರೆ ಮೈಲೇಜ್ ಮತ್ತು ರಿಫೈನ್ಮೆಂಟ್ ವಿಷಯದಲ್ಲಿ ಮುಂದೆ ಬರುವ ಕಾರ್ಸ್ ಸ್ವಲ್ಪ ಬೆಟರ್ ಬ್ಯಾಲೆನ್ಸ್ ಆಫರ್ ಮಾಡುತ್ತವೆ. ಲಿಸ್ಟ್ನಲ್ಲಿ ನಂಬರ್ 6ರಲ್ಲಿ ಬರುವುದು ಮಾರುತಿಯ ಬಲೇನೋ. ಇದು ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ನ ಒಂದು ನೋ ನಾನ್ಸೆನ್ಸ್ ಆಲ್ರೌಂಡರ್ ಕಾರ್ ಆಗಿದೆ. ಅಂದರೆ ಫೀಚರ್ಸ್ ಕೂಡ ಇದೆ, ಮೈಲೇಜ್ ಕೂಡ ಇದೆ ಮತ್ತು ಓನರ್ಶಿಪ್ ಟೆನ್ಷನ್ ಬಹಳ ಕಡಿಮೆ. ಇದರ ಪ್ರೈಸ್ 5,99,000ದಿಂದ ಸ್ಟಾರ್ಟ್ ಆಗಿ 9,10,000ವರೆಗೆ ಹೋಗ್ತದೆ. ಈಗ 7 ಲಕ್ಷದ ಬಜೆಟ್ನಲ್ಲಿ ನಾವು ನಿಮಗೆ ಬಲೇನೋದ ಝೀಟಾ ವೇರಿಯಂಟ್ ರೆಕಮೆಂಡ್ ಮಾಡ್ತೇವೆ, ಯಾಕೆಂದ್ರೆ ಇಲ್ಲಿಂದಲೇ ಬಲೇನೋ ಆಕ್ಚುಲಿ ಪೈಸಾ ವಸೂಲ್ ಮೋಡ್ಗೆ ಬರ್ತದೆ. ಝೀಟಾ ವೇರಿಯಂಟ್ನಲ್ಲಿ ನಿಮಗೆ ನೇರವಾಗಿ 6 ಏರ್ ಬ್ಯಾಗ್ಸ್, ESP ವಿತ್ ಹಿಲ್ ಹೋಲ್ಡ್ ಅಸಿಸ್ಟ್, 7-inch ಸ್ಮಾರ್ಟ್ ಪ್ಲೇ ಪ್ರೋ ಟಚ್ ಸ್ಕ್ರೀನ್ ವಿತ್ ವೈರ್ಲೆಸ್ ಆಪಲ್ ಕಾರ್ ಪ್ಲೇ ಅಂಡ್ ಆಂಡ್ರಾಯ್ಡ್ ಆಟೋ, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ವಿತ್ ಸೆನ್ಸರ್ಸ್, LED ಹೆಡ್ ಲ್ಯಾಂಪ್ಸ್ ವಿತ್ LED DRLs, ರಿಯರ್ AC ವೆಂಟ್ಸ್, ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್ ಮತ್ತು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ORVM ಸಿಗ್ತವೆ. ಅಂದ್ರೆ ಫೀಚರ್ಸ್ ಹೆಸರಿನಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಈಗ ಇಂಜಿನ್ ವಿಷಯವನ್ನು ಗಮನವಿಟ್ಟು ಕೇಳಿ. ಈ ಸೆಗ್ಮೆಂಟ್ನಲ್ಲಿ ಹೆಚ್ಚಿನ ಕಂಪನಿಗಳು 3 ಸಿಲಿಂಡರ್ ಇಂಜಿನ್ ನೀಡುತ್ತಿದ್ರೆ ಬಲೇನೋ ಈಗಲೂ 4 ಸಿಲಿಂಡರ್ 1200 ಸಿಸಿ ಕೆ ಸೀರೀಸ್ ಡ್ಯೂಯಲ್ ಜೆಟ್ ಪೆಟ್ರೋಲ್ ಇಂಜಿನ್ ಆಫರ್ ಮಾಡ್ತದೆ. ಇದು 89 ಬಿಎಚ್ಪಿ ಪವರ್ ಮತ್ತು 113 ನ್ಯೂಟನ್ ಮೀಟರ್ ಟಾರ್ಕ್ ನೀಡುತ್ತದೆ. ಸಿಂಪಲ್ ಭಾಷೆಯಲ್ಲಿ ಹೇಳಬೇಕೆಂದ್ರೆ ಇಂಜಿನ್ ಸ್ಮೂತ್ ಆಗಿದೆ, ವೈಬ್ರೇಷನ್ ಕಡಿಮೆ ಇದೆ ಮತ್ತು ಡ್ರೈವ್ ಬಹಳ ಶಾಂತವಾಗಿ ಬಲೇನೋ ಸ್ಟೈಲ್ನಲ್ಲಿ ಇರ್ತದೆ. ಮೈಲೇಜ್ ಸೀನ್ ಕೂಡ ಬ್ಯಾಲೆನ್ಸ್ಡ್ ಆಗಿದೆ. ಕಂಪನಿ 22 ಕಿಲೋಮೀಟರ್ ಪ್ರತಿ ಲೀಟರ್ ಕ್ಲೇಮ್ ಮಾಡ್ತದೆ ಮತ್ತು ರಿಯಲ್ ವರ್ಲ್ಡ್ನಲ್ಲಿ ಬಲೇನೋ ಇದಕ್ಕೆ ಮರ್ಯಾದೆ ಉಳಿಸುವಷ್ಟು ಮೈಲೇಜ್ ನೀಡುತ್ತದೆ. ಬೂಟ್ ಸ್ಪೇಸ್ 318 ಲೀಟರ್ ಇದೆ ಮತ್ತು 170 ಗ್ರೌಂಡ್ ಕ್ಲಿಯರೆನ್ಸ್ ಇಂಡಿಯನ್ ರೋಡ್ಸ್ಗೆ ಸೇಫ್ ಝೋನ್ನಲ್ಲಿ ಬರ್ತದೆ. ಸೇಫ್ಟಿ ವಿಷಯದಲ್ಲಿ ಬಲೇನೋಗೆ 4 ಸ್ಟಾರ್ BNCAP ಸೇಫ್ಟಿ ರೇಟಿಂಗ್ ಸಿಕ್ಕಿದೆ. ಮಾರುತಿಗೆ ಇದೊಂದು ಪಾಸಿಟಿವ್ ಸೈನ್. ಆದರೆ ಸ್ವಲ್ಪ ಮೈನಸ್ ಕೂಡ ಇದೆ. ಇದರ ಬಾಡಿ ಸ್ವಲ್ಪ ಲೈಟ್ ಫೀಲ್ ಆಗ್ತದೆ ಮತ್ತು ಅತಿ ಮುಖ್ಯವಾಗಿ ನೆಕ್ಸ್ಟ್ ಜನರೇಷನ್ ಬಲೇನೋ 2026ರಲ್ಲಿ ಬರಲಿದೆ. ಆದ್ದರಿಂದ ಕೆಲವು ಜನರು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಯೋಚಿಸಬಹುದು. ಇದೇ ಕಾರಣಕ್ಕೆ ಮಾರುತಿ ಬಲೇನೋ ರ್ಯಾಂಕ್ 6ನಲ್ಲಿ ಬರ್ತದೆ. ಸ್ಮೂತ್ 4 ಸಿಲಿಂಡರ್ ಇಂಜಿನ್, ಸ್ಟ್ರಾಂಗ್ ಫೀಚರ್ಸ್ ಮತ್ತು ಲೋ ಟೆನ್ಷನ್ ಓನರ್ಶಿಪ್ ಜೊತೆಗೆ ಇದರ ಪಾಸಿಟಿವ್. ಆದರೆ ಲೈಟ್ ಬಿಲ್ಟ್ ಫೀಲ್ ಇದನ್ನು ಟಾಪ್ 5ನಿಂದ ಸ್ವಲ್ಪ ದೂರ ಇರಿಸಿದೆ. ಸ್ನೇಹಿತರೆ, ಇದು ಟಾಪ್ 10 ಕಾರ್ಸ್ ಲಿಸ್ಟ್ನ ರ್ಯಾಂಕ್ 10ರಿಂದ ರ್ಯಾಂಕ್ 6ರವರೆಗಿನ ವಿವರವಾಗಿತ್ತು. ಆದರೆ ಈ ಲಿಸ್ಟ್ನಲ್ಲಿ ಇನ್ನೂ 5 ಕಾರ್ಗಳು ಬಾಕಿ ಇವೆ. ಈ ಲಿಸ್ಟ್ನ ಮುಂದಿನ ಭಾಗ ಅತಿ ಶೀಘ್ರದಲ್ಲೇ ನಮ್ಮ ಚಾನೆಲ್ನಲ್ಲಿ ಬರಲಿದೆ. ಆದ್ದರಿಂದ ಮುಂದಿನ ಭಾಗಕ್ಕಾಗಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಮುಂದಿನ ಭಾಗ ಈಗಾಗಲೇ ಅಪ್ಲೋಡ್ ಆಗಿದ್ದರೆ ನೀವು ನಮ್ಮ ಚಾನೆಲ್ ಚೆಕ್ಔಟ್ ಮಾಡಬಹುದು.